ಹಲೋ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು 8ನೇ ತರಗತಿಯ ಚತುರ್ಭುಜಗಳ ಪರಿಚಯ ಅನ್ನುವಂತ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಪ್ರಶ್ನೆ ಹೇಗಿದೆ ನೋಡಿ. ಕೆಳಗೆ ಕೊಟ್ಟಿರುವ ಚಿತ್ರಗಳಾದ RNUS ಸಮಾಂತರ ಚತುರ್ಭುಜವಾಗಿದೆ. X ಮತ್ತು Y ಗಳನ್ನು ಕಂಡುಹಿಡಿಯಿರಿ. ಅಳತೆಗಳು ಸೆಂಟಿಮೀಟರ್ ನಲ್ಲಿ. ಹಾಗಾದ್ರೆ RUNS ಅನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜವನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು X ಮತ್ತು Y ಬೆಲೆಗಳನ್ನ ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ ಈಗಾಗಲೇ ನಮಗೆ ಈ ಲೆಕ್ಕಗಳನ್ನ ಕಂಡುಹಿಡಿಯಬೇಕಂದ್ರೆ ನಮಗೆ ಸಮಾಂತರ ಚತುರ್ಭುಜದ ಗುಣಗಳು ಗೊತ್ತಿರಬೇಕು. ನೋಡಿ, ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರ ಆಗಿರ್ತವೆ. ಅದೇ ರೀತಿಯಲ್ಲಿ ಕರ್ಣಗಳು ಏನ್ ಮಾಡ್ತಾ ಇದಾವೆ, ಒಂದನ್ನೊಂದು ಅರ್ಧಿಸುತ್ತವೆ. ಹಾಗಾದ್ರೆ ಎಸ್ ಯು ಅನ್ನುವಂಥದ್ದು ಒಂದು ಕರ್ಣ, ಆರ್ ಎನ್ ಅನ್ನುವಂಥದ್ದು ಒಂದು ಕರ್ಣ. ಹಾಗಾದ್ರೆ ಇದಕ್ಕೆ ಇದು ಸಮ ಆಗಿದೆ, ಇದಕ್ಕೆ ಇದು ಸಮ ಆಗಿದೆ. ಹಾಗಾದ್ರೆ ನಾ ಇಲ್ಲಿ ಏನ್ ಮಾಡ್ಕೊತೇನೆ ಅಂದ್ರೆ ಇದೊಂದು ಓ ಅಂತೇಳಿ ಈ ಒಂದು ಪಾಯಿಂಟಿಗೆ ಹೆಸರು ಕೊಡ್ತಾ ಇದ್ದೀನಿ. ಹಾಗಾಗಿ ನಾವು ಇದರಿಂದ ಏನ್ ಹೇಳ್ಬೋದು, ಎಸ್ ಓ ಇಸ್ ಈಕ್ವಲ್ ಟು ಓ ಯು. ಎಸ್ ಓ ಇಸ್ ಈಕ್ವಲ್ ಟು ಓ ಯು. ಕಾರಣ ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಏನ್ ಮಾಡ್ತಾ ಇದಾವೆ, ಅರ್ಧಿಸುತ್ತವೆ. ಏನಾಗ್ತಾ ಇದಾವೆ, ಅರ್ಧಿಸುತ್ತವೆ ಅಂತೇಳಿ ಹೇಳಬಹುದು. ಕಾರಣ ಅದೇ ರೀತಿಯಲ್ಲಿ ಎಸ್ ಓ ಇಸ್ ಈಕ್ವಲ್ ಟು ಓ ಯು. ಹಾಗಾದ್ರೆ ಎಸ್ ಯು ಒಂದು ಕರ್ಣ ಆದ್ರೆ ಇದನ್ನ ಇಲ್ಲಿ ಅರ್ಧ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ನಾವು ಇನ್ನೊಂದು ಪಾಯಿಂಟ್ ಬರೆದು ಬಿಡಬಹುದು, ಆರ್ ಎನ್. ನೋಡಿ, ಆರ್ ಎನ್ ಒಂದು ಕರ್ಣ, ಆರ್ ಓ ಓ ಎನ್. ನೋಡಿ, ಆ ಪಾಯಿಂಟ್ ಕೂಡ ನಾವು ಇಲ್ಲಿ ಬರೀಬಹುದು, ಆರ್ ಓ ಓ ಎನ್. ನೋಡಿ, ಇದಕ್ಕೂ ಕೂಡ ಕಾರಣ ಏನು ಇದೆ. ಇದು ಕೂಡ ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಅರ್ಧಿಸುತ್ತವೆ. ಯಾವ ರೀತಿಯಾಗಿ ಇದು ಅರ್ಧ ಮಾಡ್ತಾ ಇದೆ, ಅದೇ ರೀತಿಯಲ್ಲಿ ಈ ಅರ್ಧ ಇದಕ್ಕೇನಾಗಿದೆ, ಸಮ ಆಗಿದೆ. ಹಾಗಾದ್ರೆ ಎಸ್ ಓ ಸಮಾಂತರ ಓ ಯು, ಆರ್ ಓ ಸಮಾಂತರ ಓ ಎನ್ ಅಂತೇಳಿ ನಾವು ಹೇಳ್ಬೋದು. ಈಗ ನಮಗಿದು ಗೊತ್ತಾದ್ಮೇಲೆ ನಾವೇನ್ ಮಾಡ್ಬೋದು, ಈಗ ಲೆಕ್ಕಗಳನ್ನ ಮಾಡ್ಬೋದು. ಹಾಗಾದ್ರೆ ಮೊದಲನೇದಾಗಿ ಇದನ್ನು ತೆಗೆದುಕೊಳ್ಳೋಣ ಅಂದಾಗ ಎಸ್ ಓ is equal to OU. SO is equal to OU. SO is equal to OU. ಈಗ ನೋಡಿ, SO ಎಷ್ಟಿದೆ, 20 ಇದೆ, is equal to OU ಎಷ್ಟಿದೆ, y plus 7. ಹಾಗಾದ್ರೆ ನಮಗೆ ಈಗ ಏನ್ ಬೇಕಾಗಿದೆ, y ಬೆಲೆ ಬೇಕಾಗಿದೆ. ಇದೊಂದು ಸಮೀಕರಣ. ಈಗ ನಾವು ಸಮೀಕರಣ ಏನನ್ನ ಕಂಡುಹಿಡಿಬೇಕು, ಚರಾಕ್ಷರವನ್ನು ಕಂಡುಹಿಡಿಬೇಕು. ಈಗ ನಾ ಇದನ್ನ ಏನ್ ಮಾಡ್ಕೊತಾನಂದ್ರೆ y ಪ್ಲಸ್ 7 ಎಡಭಾಗದಲ್ಲಿ ಬರ್ಕೋತೀನಿ, ಈ 20 ಬಲಭಾಗದಲ್ಲಿ ಬರ್ಕೋತೀನಿ. ಯಾಕಂದ್ರೆ ಕಂಡುಹಿಡಿಯಬೇಕಾದಂತಹ ಚರಾಕ್ಷರಗಳನ್ನ ಎಡಭಾಗದಲ್ಲಿ ಬರ್ಕೋಬೇಕು. ಸ್ಥಿರಾಂಕಗಳು, ಸಂಖ್ಯೆಗಳು ಯಾವ್ದ್ರಲ್ಲಿ ಬರಬೇಕು, ಬಲಭಾಗದಲ್ಲಿ. ಈಗ ನನಗೆ y ಬೆಲೆ ಕಂಡುಹಿಡಿಯಬೇಕಾಗಿದೆ. ಬಲಭಾಗದಲ್ಲಿ ಎಷ್ಟಿದೆ, 20 ಇದೆ. ಈ ಎಡಭಾಗದಲ್ಲಿರುವಂತಹ ಸಂಖ್ಯೆಯನ್ನ ಬಲಭಾಗಕ್ಕೆ ಕಳಿಸ್ಬೇಕು. ಹಾಗಾದ್ರೆ ಪ್ಲಸ್ 7 ಇದ್ದದ್ದು ಬಲಭಾಗಕ್ಕೆ ಹೋದಾಗ -7 ಆಗ್ತಾ ಇದೆ. ಹಾಗಾದ್ರೆ 20ರಲ್ಲಿ 7 ಕಳೆದಾಗ 13 ಆಗ್ತಾ ಇದೆ. ಆದ್ದರಿಂದ y is equal to 13. ನೋಡಿ, ಇಲ್ಲಿ ಅಳತೆಗಳು ಸೆಂಟಿಮೀಟರ್ ನಲ್ಲಿ ಹೇಳ್ತಾರೆ. ಹಾಗಾದ್ರೆ y is equal to 13 ಸೆಂಟಿಮೀಟರ್. ಹೌದಾ? ಈ ರೀತಿಯಾಗಿ ನಾವು ಏನ್ ಮಾಡಿದ್ದೇವೆ, ಈಗ y ಬೆಲೆಯನ್ನ ಕಂಡುಹಿಡಿದಿದ್ದೇವೆ. ಇನ್ನ x ಬೆಲೆಯನ್ನ ಕಂಡುಹಿಡಿಯಬೇಕಾಗಿದೆ. ನೋಡಿ, ಮುಂದಿನ ಕಂಡೀಷನ್ RO is equal to ON. RO is equal to ON. ಹಾಗಾದ್ರೆ RO ಎಷ್ಟಿದೆ ನೋಡಿ, 16. ಹಾಗಾದ್ರೆ ON ಎಷ್ಟಿದೆ, x ಪ್ಲಸ್ y. ಹಾಗಾದ್ರೆ ಇದನ್ನು ಕೂಡ ನಾ ಏನ್ ಮಾಡೋಣ, ಎಡಭಾಗದಲ್ಲಿದ್ದದನ್ನ ಬಲಭಾಗಕ್ಕೆ, ಬಲಭಾಗದಲ್ಲಿದ್ದದನ್ನ ಎಡಭಾಗಕ್ಕೆ ಬದಲಾವಣೆ ಮಾಡ್ಕೊಳ್ಳೋಣ. x ಪ್ಲಸ್ y is equal to ಇದನ್ನ ಎಡಭಾಗದಲ್ಲಿ ಬರ್ಕೊಂಡು 16ನ್ನ ಬಲಭಾಗದಲ್ಲಿ ಬರ್ಕೊಳ್ಳೋಣ. ಯಾಕಂದ್ರೆ ಲೆಕ್ಕ ಮಾಡಕ್ಕೆ ನಮಗೆ ಈಜಿ ಆಗ್ತಾ ಇದೆ. ಈಗಾಗಲೇ ನಾವು y ಬೆಲೆಯನ್ನ ಕಂಡುಹಿಡಿದಿದ್ದೇವೆ. ಈ y ಬೆಲೆಯನ್ನ ಇಲ್ಲಿ ತುಂಬಿ ಬಿಡೋಣ. x ಪ್ಲಸ್
13 16. ಇದೇ ರೀತಿಯಲ್ಲಿ ನಮಗೆ x ಬೇಕಂದ್ರೆ ಮುಂದೆ ಏನಿದೆ 16 ಇದೆ. ಈ 13 ಬಲಭಾಗಕ್ಕೆ ಕಳಿಸಿದಾಗ ಪ್ಲಸ್ ಇದ್ದದ್ದು ಮೈನಸ್ ಆಗ್ತದೆ, -13. ಹಾಗಾದ್ರೆ 16ರಲ್ಲಿ 13 ಕಳೆದಾಗ ಎಷ್ಟು ಬಂತು? 3. ಆದ್ದರಿಂದ x 3 ಸೆಂಟಿಮೀಟರ್. x ಎಷ್ಟು ಬಂತು? 3 ಸೆಂಟಿಮೀಟರ್. y 13 ಸೆಂಟಿಮೀಟರ್, x 3 ಸೆಂಟಿಮೀಟರ್ ಅಂತೇಳಿ ನಾವು ಈ ರೀತಿಯಾಗಿ ಕಂಡುಹಿಡಿದಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.